ರಾಜಕೀಯ ಇತಿಹಾಸದಲ್ಲಿ ಮೋದಿ ತ್ರಿವಿಕ್ರಮ. ಮೂರನೇ ಬಾರಿಗೆ ಸತತ ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಒಂದು ಚುಕ್ಕಾಣಿಯನ್ನ ಹಿಡಿಯುವ ಕೆಲಸ ನಿನ್ನೆ ಆಗಿದೆ. 7:15 ಮುಹೂರ್ತದಲ್ಲಿ ಇದೀಗ ಅವರ ಜೊತೆ ಸುಮಾರು 71 ಜನ ಸಚಿವರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಈ ಮೂಲಕ ದೇಶದಲ್ಲಿ ಸತತ ಮೂರನೇ ಬಾರಿಗೆ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. 30 ಜನ ಕ್ಯಾಬಿನೆಟ್ ಸಚಿವರು, 36 ಜನ ರಾಜ್ಯ ಸಚಿವರು, ಹಾಗೆ ಸ್ವತಂತ್ರ ಖಾತೆ ಸಚಿವರು ಸೇರಿದಂತೆ ಯುವ ಸ್ವತಂತ್ರ ಖಾತೆ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗಾದ್ರೆ ಯಾರ್ಯಾರು ಕ್ಯಾಬಿನೆಟ್ ದರ್ಜೆ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ರು ಅನ್ನೋದನ್ನ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಓಕೆ, ಒಂದ್ ರೀತಿ ಮೋದಿಸ್ತಾನ್ ಶುರುವಾದಂಗೆ ಕಾಣಿಸ್ತಾ ಇದೆ. ಬಟ್ ಈ ಸಲ ಮೈತ್ರಿಯ ಶಕೆ ಆರಂಭ ಆಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ NDA ಕೂಟವನ್ನ ವಿಜಯ ತೀರಕ್ಕೆ ಸೇರಿಸಿದ ಮೋದಿ ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಮೋದಿ ನಯಾ ಕ್ಯಾಬಿನೆಟ್ ಹೇಗಿದೆ ಅನ್ನುವಂಥದ್ದನ್ನ ಕೂಡ ನಾವು ಈಗ ನೋಡ್ತಾ ಹೋಗೋಣ. ಪ್ರಧಾನಿಯಾಗಿ ಮತ್ತೊಮ್ಮೆ ಮೋದಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. 72 ಸಚಿವರ ಭರ್ಜರಿ ಕೇಂದ್ರ ಸಂಪುಟ ಅಸ್ತಿತ್ವಕ್ಕೆ ಬಂದಿದೆ. ನೆನ್ನೆ ಕರ್ನಾಟಕಕ್ಕೆ 5 ಸ್ಥಾನ ಸಿಕ್ಕಿದೆ. ನಿರೀಕ್ಷೆಗಿಂತಲೂ ಹೆಚ್ಚಿನ ಸ್ಥಾನಗಳು ಕರ್ನಾಟಕಕ್ಕೆ ಸಿಕ್ಕಿದೆ. ಆಸ್ ಯೂಶುವಲ್ ಮತ್ತೊಮ್ಮೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಶೋಭಾ ಕರಂದ್ಲಾಜೆ ಅವರಿಗೆ ಮತ್ತೊಮ್ಮೆ ಈ ಒಂದು ಸಚಿವ ಸ್ಥಾನ ಅನ್ನುವಂಥದ್ದು ಒಲಿದು ಬಂದಿದೆ. ಹಾಗೆ ನಿರ್ಮಲಾ ಅವ್ರಿಗೂ ಅವಕಾಶ ಸಿಕ್ಕಿದೆ. ಇದರ ಜೊತೆಗೆ ಒಪ್ಪಂದದಂತೆ ಅಥವಾ ರಿವಾರ್ಡ್ಸ್ ಅಂತಲೇ ಹೇಳ್ಬೋದು, HDK ಮತ್ತು ಸೋಮಣ್ಣ ಅವ್ರಿಗೂ ಕೂಡ ಸೋಮಣ್ಣ ಅವ್ರಿಗೆ ಒಂದು ರೀತಿ ಅದೃಷ್ಟ ಅಂತಲೇ ಹೇಳ್ಬೋದು. ಅದೃಷ್ಟ ಅನ್ನೋದಕ್ಕಿಂತ ಪಕ್ಷ ನಿಷ್ಠೆಗೆ ಒಲಿದಂತಹ ಎಲ್ಲಿದೆ. ಓಕೆ, ಇದೀಗ ನಮ್ಮ ರಾಜ್ಯದವ್ರನ್ನ ನೋಡ್ತಾ ಇದ್ವಿ ನಾವು. ಅದರ ಜೊತೆಗೆ ಇದೀಗ ಮತ್ತೊಮ್ಮೆ ಮೋದಿ ನಯಾ ಕ್ಯಾಬಿನೆಟ್ ಹೇಗಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಿ ಒಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಸಂಪುಟ ದರ್ಜೆಯ ನಾಯಕರಾಗಿ ರಾಜನಾಥ್ ಸಿಂಗ್ ಹಾಗೆ ಅಮಿತ್ ಶಾ ಅವರು ಕೂಡ ನಿನ್ನೆ ಮೋದಿ ಅವರ ಜೊತೆಯಲ್ಲೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಸುಮಾರು 9,000 ಹತ್ರ ಜನ ಸೇರಿದ್ರು. ಅಲ್ಲಿ ವಿಐಪಿಗಳು, VVIPಗಳು, ಸಂಸದರೆಲ್ಲರೂ ಕೂಡ. ಏನೋ JP ನಡ್ಡಾ ಸಂಪುಟ ದರ್ಜೆಯ ನಾಯಕರು, ಹಾಗೆ ಸಂಪುಟ ದರ್ಜೆಯಲ್ಲಿ ಮತ್ತಿಬ್ರು ಕೂಡ ನಿತಿನ್ ಗಡ್ಕರಿ ಅವರಾಗಿರ್ಬೋದು, ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಮೋದಿಯವರ ಕ್ಯಾಬಿನೆಟ್ನ ಸೇರಿದ್ದಾರೆ. ಜೈಶಂಕರ್, ನಿರ್ಮಲಾ ಸೀತಾರಾಮನ್ ಇವರು ಕೂಡ ಸಂಪುಟ ದರ್ಜೆಯನ್ನ ಸೇರಿದ್ದಾರೆ. ಇದೀಗ ಮನೋಹರ್ ಲಾಲ್ ಖಟ್ಟರ್ ಅವರು ಸೇರಿದಂತೆ ಮಗದೊಂದು ಕಡೆ HD ಕುಮಾರಸ್ವಾಮಿ ರಾಜ್ಯದ ಸಂಸದ, ಮಂಡ್ಯದ ಸಂಸದ ಸಂಪುಟ ದರ್ಜೆಯನ್ನ ಸೇರಿದ್ದಾರೆ. ಹಾಗೆ ಅದೇ ರೀತಿಯಾಗಿ ಇದೀಗ ಪಿಯೂಷ್ ಗೋಯಲ್ ಮತ್ತೊಮ್ಮೆ, ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಮತ್ತೊಮ್ಮೆ ಸಂಪುಟ ದರ್ಜೆಯ ನಾಯಕರಾಗಿ ಮೋದಿ ಕ್ಯಾಬಿನೆಟ್ನಲ್ಲಿ ಆಯ್ಕೆಯಾಗಿದ್ದಾರೆ. ಕುಮಾರಸ್ವಾಮಿ ಅವ್ರನ್ನೂ ಸೇರಿದಂತೆ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿ ಬಂಪರ್ ಅಂತಲೇ ಹೇಳ್ಬೋದು. ಇದೀಗ ಕೇಂದ್ರದ ಸಚಿವರಾಗಿದ್ದಾರೆ. JDS ಕೇಂದ್ರದಲ್ಲಿ ಮತ್ತೊಮ್ಮೆ ಸ್ಥಾನವನ್ನು ಪಡ್ಕೊಂಡಿದೆ. ಏನೋ ಉಳಿದಂತೆ ಸಂಪುಟ ದರ್ಜೆಯ ಉಳಿದಂತಹ ನಾಯಕರನ್ನು ಕೂಡ ನೋಡ್ತಾ ಹೋಗೋಣ. ಲಲನ್ ಸಿಂಗ್ ಹಾಗೆ ಜಿತಿನ್ ರಾಮ್ ಮಾಂಜಿ ಆಗಿರ್ಬೋದು, ಹೀಗೆ ಇನ್ನೂ ಹಲವು ನಾಯಕರುಗಳು ಸಂಪುಟ ದರ್ಜೆಯನ್ನು ಸೇರಿದ್ದಾರೆ. ಸರ್ಬಾನಂದ ಸೋನಾವಾಲ್ ಇವರು ಕೂಡ ಎಲ್ಲ ಬೇರೆ ಬೇರೆ ರಾಜ್ಯದ ಸಂಸದರು, ಕೆಲವೊಬ್ಬರು ನೂತನವಾಗಿ ಆಯ್ಕೆಯಾಗಿರೋರಿಗೂ ಕೂಡ ಅವಕಾಶವನ್ನು ಈ ಸಲ ಕೊಡಲಾಗಿದೆ. ಬಟ್ ಇವರೆಲ್ಲ ಹಿರಿಯ ನಾಯಕರು. ಸಂಪುಟ ದರ್ಜೆಗೆ ಸೇರಿರುವಂಥವರ ಹೆಸರನ್ನ ಮತ್ತೊಮ್ಮೆ ನಾವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ವಿ. ಸುಮಾರು 72 ಸಚಿವರ ಮೈತ್ರಿ ಕ್ಯಾಬಿನೆಟ್ ಅಸ್ತಿತ್ವಕ್ಕೆ ಬಂದಿದೆ. ಮೋದಿ ಅವರು ಸೇರಿದಂತೆ, JP ನಡ್ಡಾ ಸೇರಿದಂತೆ, ಹಾಗೆ ಅಮಿತ್ ಶಾ ಅವರು ಕೂಡ ಸೇರಿದಂತೆ ಇದೀಗ ಡಾಕ್ಟರ್ ವೀರೇಂದ್ರ ಕುಮಾರ್ ಹಾಗೆ ರಾಮ್ ಮೋಹನ್ ನಾಯ್ಡು ಸಂಪುಟ ದರ್ಜೆಗೆ ಆಯ್ಕೆಯಾಗಿರುವಂತಹ ಸಂಸದರು. ಪ್ರಹ್ಲಾದ್ ಜೋಶಿ ನಮ್ಮ ರಾಜ್ಯದ ನಾಯಕರು ಮತ್ತು ಸಂಸದರು ಕೂಡ ಕೇಂದ್ರ ಸಚಿವರಾಗಿದ್ದರು. ಮತ್ತೊಮ್ಮೆ ಸಂಪುಟ ದರ್ಜೆ ಸಿಕ್ಕಿದೆ ಅವರಿಗೆ, ಅದೃಷ್ಟ ಒಲಿದಿದೆ. ಜುವೆಲ್ ಓರಾಮ್ ಹಾಗೆ ಇವರು ಕೂಡ ಸಂಪುಟ ದರ್ಜೆಯನ್ನ ಸೇರಿರುವಂತಹ ನಾಯಕರು. ಗಿರಿರಾಜ್ ಸಿಂಗ್, ಅಶ್ವಿನಿ ವೈಷ್ಣವ್ ಈ ಹಿರಿಯ ನಾಯಕರು ಕೂಡ ಮತ್ತೊಮ್ಮೆ ಮೋದಿ ಸಂಪುಟಕ್ಕೆ ಆಯ್ಕೆಯಾಗಿದ್ದಾರೆ. ಜ್ಯೋತಿರಾದಿತ್ಯ ಸಿಂಧಿಯಾ, ಭೂಪೇಂದ್ರ ಯಾದವ್ ಹಾಗೆ ಗಜೇಂದ್ರ ಅವರು ಕೂಡ ಸಂಪುಟ ದರ್ಜೆಯನ್ನ ಸೇರಿರುವ ನಾಯಕರ ಪೈಕಿ ಇವರು ಕೂಡ ಹೌದು. ಗಜೇಂದ್ರ ಸಿಂಗ್ ಶೇಖಾವತ್ ಜೊತೆಗೆ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು, ಅನ್ನಪೂರ್ಣ ದೇವಿ, ಕಿರಣ್ ರಿಜಿಜು, ಹರ್ದೀಪ್ ಅವರು ಇವರು ಕೂಡ ಇದೀಗ ಸಂಪುಟ ದರ್ಜೆಗೆ ಸೇರಿರುವಂತಹ ನಾಯಕರಲ್ಲಿ ಪ್ರಮುಖರು ಅಂತ ಗುರುತಿಸ್ಕೊಳ್ತಾ ಇದ್ದಾರೆ. ಮನ್ಸುಖ್ ಮಾಂಡವಿಯಾ, ಕಿಶನ್ ರೆಡ್ಡಿ, ಚಿರಾಗ್, ಮನ್ಸುಖ್ ಮಾಂಡವಿಯಾ ಅವರಿಗೆ ಮತ್ತೊಮ್ಮೆ ಕ್ಯಾಬಿನೆಟ್ನಲ್ಲಿ, ಮೋದಿ ಕ್ಯಾಬಿನೆಟ್ನಲ್ಲಿ ಅದೃಷ್ಟ ಒಲಿದಿದೆ ಅಂತಲೇ ಹೇಳ್ಬೋದು. ನಿನ್ನೆ ಇವರು ಕೂಡ ಮೋದಿಯ ಜೊತೆಗೆ ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಮನ್ಸುಖ್ ಮಾಂಡವಿಯಾ, ಕಿಶನ್ ರೆಡ್ಡಿ, ಚಿರಾಗ್ ಅವರು. ಅದೇ ರೀತಿಯಾಗಿ ಸುಮಾರು 72 ಜನ ಕಿಶನ್ ರೆಡ್ಡಿ, ಇವ್ರನ್ನ ಆಲ್ರೆಡಿ ನೋಡಿದೀವಿ ನಾವು. ಉಳಿದಂತೆ ನಮ್ಮ ರಾಜ್ಯದವ್ರನ್ನೂ ಸೇರಿದಂತೆ ಬೇರೆ ಬೇರೆ ಪ್ರಮುಖರು ಯಾರ್ಯಾರು ಅನ್ನುವಂಥದ್ದನ್ನ ಮತ್ತೊಮ್ಮೆ ನಾವು ನೋಡ್ತಾ ಹೋಗೋಣ.
ಮೋದಿಯ ನಯಾ ಕ್ಯಾಬಿನೆಟ್ ಹೇಗಿದೆ, ಯಾರೆಲ್ಲ ಇನ್ ಆಗಿದ್ದಾರೆ, ಮತ್ತು ಯಾರಿಗೆಲ್ಲ ಈ ಸಲ ಕಳೆದ ಬಾರಿ ಸಿಕ್ಕಿದಂಥವ್ರಿಗೆ ಈ ಸಲ ಅವಕಾಶ ಸಿಕ್ಕಿಲ್ಲ, ಅದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ನಾವೀಗ. ಓಕೆ, ಈಗ ನಮ್ಮ ರಾಜ್ಯಕ್ಕೆ ಬರೋಣ. ಬಹಳ ಕುತೂಹಲ ಮೂಡಿಸ್ತಾ ಇತ್ತು ನಮ್ಮಲ್ಲಿ ಯಾರ್ಯಾರಿಗೆ ಸಿಗತ್ತೆ ಅಂತ. ನಾವು ಕೂಡ ಸಂಭಾವ್ಯ ಸಚಿವರ ಪಟ್ಟಿಯನ್ನು ನಿನ್ನೆಯಿಂದ ಹಾಕ್ತಾ ಇದ್ವಿ ಪಬ್ಲಿಕ್ ಟಿವಿಯಲ್ಲಿ. ಪಬ್ಲಿಕ್ ಟಿವಿಯ ವರದಿಯಂತೆ ಮತ್ತೊಮ್ಮೆ ಈಗ ರಾಜ್ಯದ ಕೋಟಾದಿಂದ ನಿರ್ಮಲಾ ಸೀತಾರಾಮನ್ ಅವರಿಗಾಗಿರ್ಬೋದು, ಮತ್ತೆ ಕುಮಾರಸ್ವಾಮಿ ಅವರಿಗೆ ಮೈತ್ರಿಯ ನಾಯಕರು, ಮೈತ್ರಿಯ ಸಂಸದರು ಎಚ್.ಡಿ. ಕುಮಾರಸ್ವಾಮಿ, ಮಂಡ್ಯದ ಸಂಸದ, ಸಂಪುಟ ದರ್ಜೆಯ ಸ್ಥಾನ ಅವರಿಗೆ ಸಿಕ್ಕಿದೆ ಈ ಸಲ. ಅದನ್ನೇ ಹೇಳಿದ್ದು, JDS ಮತ್ತೊಮ್ಮೆ ಕೇಂದ್ರದಲ್ಲಿ ಅಸ್ತಿತ್ವಕ್ಕೆ ಬರುವಂತಾಗಿದೆ. ಈ ಒಂದು ನಿರ್ಣಾಯಕ ಒಂದು ಡಿಸಿಷನ್ ಏನು ತಗೊಂಡ್ರು JDSನವರು BJP ಜೊತೆ ಹೋಗೋದು ನೋಡಿ, ಒಂದು ಬಂಪರ್ ಸಿಕ್ದಂಗಾಯ್ತು, ರಿವಾರ್ಡ್ ಸಿಕ್ದಂಗಾಯ್ತು. ಕೇಂದ್ರದಲ್ಲಿ ಮಿನಿಸ್ಟರ್, ಚಿಕ್ಕ ಪುಟ್ಟ ಮಾತೇ ಅಲ್ಲ. ಸಂಪುಟ ದರ್ಜೆ ನಾಯಕರಾಗಿ ಮಂಡ್ಯದ ಸಂಸದ ಎಚ್.ಡಿ. ಕುಮಾರಸ್ವಾಮಿ ಅವರು ಆಯ್ಕೆಯಾದರು. ಅಂದುಕೊಂಡಂತೆ ಇದೀಗ ನಿರ್ಮಲಾ ಸೀತಾರಾಮನ್ ರಾಜ್ಯದ ಖಾತೆಯ ಮುಖಾಂತರ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಸಂಪುಟ ದರ್ಜೆಯ ನಾಯಕಿ ಕೂಡ ಹೌದು. ಕಳೆದ ಬಾರಿ ವಿತ್ತ ಸಚಿವೆಯಾಗಿದ್ದರು. ಈ ಸಲವೂ ಕೂಡ ಇದು ಸತತವಾಗಿ 3ನೇ ಸಲ ಅವರು ವಿತ್ತ ಸಚಿವೆಯಾಗಿ ಆಯ್ಕೆ ಆಗ್ತಿರುವಂಥದ್ದು. ಪ್ರಹ್ಲಾದ್ ಜೋಶಿ, ಧಾರವಾಡದ ಸಂಸದರು, ಸಂಪುಟ ದರ್ಜೆಯ ನಾಯಕರು ಈಗ ಅಂದರೆ ಮೋದಿ ಕ್ಯಾಬಿನೆಟ್ನಲ್ಲಿ ಇವರು ಕೂಡ ಇದ್ದಾರೆ. ಆಲ್ರೆಡಿ ಅವರು ಕೇಂದ್ರದ ಸಚಿವರು ಅಂತಲೇ ಗುರುತಿಸ್ಕೊಂಡಂಥವ್ರು. ಮತ್ತೆ ಈ ಸಲವೂ ಕೂಡ ಅವರಿಗೆ ಸಚಿವ ಸ್ಥಾನ ಅನ್ನುವಂಥದ್ದು ಬ್ರಾಹ್ಮಣ ಕೋಟಾದ ಮುಖಾಂತರ. ಬ್ರಾಹ್ಮಣ ಕೋಟಾ ಅನ್ನೋದಕ್ಕಿಂತ ಹೆಚ್ಚಾಗಿ ಅನಂತ್ ಕುಮಾರ್ ಅವರು ಹಿರಿಯ ನಾಯಕರಿದ್ರು, ಅವರ ಕಾಲ ನಂತರ ಇವರನ್ನ ಆ ಸ್ಥಾನಕ್ಕೆ ತರುವಂತಹ ಪ್ರಯತ್ನಗಳಾಯಿತು. ಈ ಸಲವೂ ಕೂಡ ಮುಂದುವರೆದಿದೆ. ವಿ ಸೋಮಣ್ಣ ಅವರು ಹಂಗೂ ಹಿಂಗೂ ಮಾಡಿ ಟಿಕೆಟನ್ನು ಪಡೆದುಕೊಂಡ್ರು, ತುಮಕೂರಿನಲ್ಲಿ ಗೆದ್ದರೂ ಕೂಡ ರಾಜ್ಯ ಖಾತೆ ಒಂದು ನಿರ್ವಹಿಸಿ ನೀವು ಅಂತ ಕ್ಯಾಬಿನೆಟ್ನಲ್ಲಿ ಅವ್ರಿಗೂ ಕೂಡ ಸ್ಥಾನವನ್ನು ಕೊಟ್ಟಿದ್ದಾರೆ. ವಿ ಸೋಮಣ್ಣ ಅವ್ರಿಗೆ ತುಮಕೂರಿನಲ್ಲಿ ನಿಂತು ಗೆದ್ದಿದ್ರು ವಿ ಸೋಮಣ್ಣ. ಇನ್ನು ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರನ್ನ ಬಿಟ್ಟು ಬೆಂಗಳೂರು ಉತ್ತರಕ್ಕೆ ಬಂದು ಕಂಟೆಸ್ಟ್ ಮಾಡಿದ್ರು, ಗೆದ್ರು. ಮತ್ತೆ ಈ ಸಲ ಅವರು ರಾಜ್ಯದ ಖಾತೆ ಅಂದರೆ ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಪಡೆದುಕೊಳ್ಳೋದ್ರ ಮುಖಾಂತರ ರಾಜ್ಯ ಖಾತೆ ನಿರ್ವಹಿಸುವಲ್ಲಿ ಒಂದು ನಿರ್ವಹಿಸುವಿಕೆಗೆ ಸಚಿವೆಯಾಗಿ ಆಯ್ಕೆ ಆಗಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರದ ಸಂಸದೆ ಮತ್ತೊಮ್ಮೆ ಆಯ್ಕೆ ಆಗಿದ್ದಾರೆ. ಇವರ ಹೆಸರು ಸ್ವಲ್ಪ ಕಡಿಮೆ ಇತ್ತು ಈ ಸಲ. ಅಂದರೆ ಚಿಕ್ಕಮಗಳೂರಿನಲ್ಲೆಲ್ಲ ಗೋ ಬ್ಯಾಕ್ ಶೋಭಕ್ಕ ಆದಮೇಲೆ ಬೆಂಗಳೂರು ಉತ್ತರ ಕರ್ಕೊಬಂದು ನಿಲ್ಲಿಸಿದ್ರು. ಇಲ್ಲಿ ಗೆದ್ದಾದ ನಂತರ ಕೊಡ್ತಾರಾ ಇಲ್ವೋ ಅನ್ನುವಂಥದ್ದು ಕುತೂಹಲ ಇತ್ತು, ಬಟ್ ಸಿಕ್ಕಿದೆ. ಇನ್ನು ಸ್ವತಂತ್ರ ಖಾತೆ ಸಚಿವರು ನೋಡ್ತಾ ಹೋಗೋಣ. ರಾವ್ ಇಂದ್ರಜಿತ್ ಸಿಂಗ್ ಹರಿಯಾಣದ ಸಂಸದರು, ಹರಿಯಾಣದ ಗುರುಗಾಂವ್ನ ಸಂಸದ, ಇವರಿಗೆ ಸ್ವತಂತ್ರ ಖಾತೆ ಸಿಕ್ಕಿದೆ. ಇನ್ನು ಜಿತೇಂದ್ರ ಸಿಂಗ್ ಜಮ್ಮು ಕಾಶ್ಮೀರ, ಅಲ್ಲಿ ಉಧಾಂಪುರದ ಸಂಸದರು. ಇವರೆಲ್ಲ ಕೂಡ ಹರಿಯಾಣ, ಜಮ್ಮು ಕಾಶ್ಮೀರದವರು. ನಮ್ಮ ರಾಜ್ಯದ ಇಲ್ಲಿ ತನಕ ನಾವು ನೋಡಿದ್ವಿ. ಸ್ವತಂತ್ರ ಖಾತೆ ಯಾರ್ಯಾರಿಗೆ ಅಂತ ನಾವು ಗಮನಿಸ್ತಾ ಇದ್ವಿ. ಇನ್ನು ರಾಜಸ್ಥಾನದ ಬಿಕೇನರ್ ಸಂಸದ ಅರ್ಜುನ್ ರಾಮ್ ಮೇಘವಾಲ್, ಹಾಗೆ ಮಹಾರಾಷ್ಟ್ರದ ಬುಲ್ದಾನ ಸಂಸದ ಪ್ರತಾಪ್ ರಾವ್ ಜಾಧವ್, ಇವ್ರಿಗೂ ಕೂಡ ಸ್ವತಂತ್ರ ಖಾತೆಯನ್ನು ನಿರ್ವಹಿಸಿ ನೀವು ಅಂತ ಕ್ಯಾಬಿನೆಟ್ನ ಒಳಗೆ ಸೇರಿಸಿಕೊಂಡಿದ್ದಾರೆ. ಬೇರೆ ಬೇರೆ ರಾಜ್ಯದ ಹಿರಿಯ ಸಂಸದರುಗಳನ್ನು ಮತ್ತು ಯುವ ಮುಖಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಜಯಂತ್ ಚೌಧರಿ UPRLD ರಾಜ್ಯಸಭೆಯ ಸದಸ್ಯ, ಹರಿಯಾಣದ ಗುರುಗಾಂವ್ನ ಸಂಸದ ರಾವ್ ಇಂದ್ರಜಿತ್ ಸಿಂಗ್, ಇವ್ರನ್ನೂ ಕೂಡ ಇದೀಗ ಕ್ಯಾಬಿನೆಟ್ನ ಒಳಗೆ ಅಥವಾ ಸೇರಿಸ್ಕೊಂಡಿದ್ದಾರೆ. ಒಟ್ಟು ಇದೀಗ ಸ್ವತಂತ್ರ ಖಾತೆಯಿಂದ ಹಿಡಿದು ಕರ್ನಾಟಕದಿಂದ ಯಾರೆಲ್ಲ ಮಿನಿಸ್ಟರ್ ಆಗಿದ್ದಾರೆ ಇವೆಲ್ಲವನ್ನ ನೋಡ್ತಾ ಇದ್ದೀವಿ. ರಾಜ್ಯ ಸಚಿವರು ಯಾರು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ರಾಜ್ಯ ಸಚಿವರಲ್ಲಿ ನಮ್ಮ ಸೋಮಣ್ಣವ್ರಿಗೂ ಕೂಡ ಒಂದು ಅವಕಾಶ ಒಲಿದು ಬಂದಿದೆ. ಉತ್ತರ ಪ್ರದೇಶದ ಫಿಲಿಬಿಟ್ ಸಂಸದ ಜಿತಿನ್ ಪ್ರಸಾದ್, ಗೋವಾದ ನಾರ್ತ್ ಸಂಸದ ಶ್ರೀಪಾದ್ ನಾಯಕ್, ಇವ್ರಿಗೂ ಕೂಡ ಇದೀಗ ರಾಜ್ಯ ಖಾತೆಯ ಸಚಿವ ಸ್ಥಾನ ಒಲಿದು ಬಂದಿದೆ. ಉತ್ತರ ಪ್ರದೇಶಕ್ಕೆ ಮತ್ತು ಹರಿಯಾಣಕ್ಕೆ ಎಲ್ಲ ಕಡೆ. ಇನ್ನು ಮತ್ತೊಮ್ಮೆ ಉತ್ತರ ಪ್ರದೇಶದಲ್ಲಿ ನೋಡೋದಾದರೆ ಪಂಕಜ್ ಚೌಧರಿ, ಮಹಾರಾಹ್ಗಂಜ್ ಸಂಸದ, ಹರಿಯಾಣದ ಫರೀದಾಬಾದ್ ಸಂಸದ ಕೃಷ್ಣಲಾಲ್ ಅವ್ರಿಗೂ ಕೂಡ ಈ ಸಲ ಕೃಷ್ಣಲಾಲ್ ಗುರ್ಜರ್ ಅಂತ ರಾಜ್ಯ ಖಾತೆಯನ್ನು ನಿರ್ವಹಿಸಿ ಅಂತ ಇವ್ರಿಗೂ ಕ್ಯಾಬಿನೆಟ್ನ ಒಳಗೆ ಸೇರಿಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಮಹಾರಾಷ್ಟ್ರದ ರಾಜ್ಯಸಭೆ ನಾಯಕರಾಗಿ ರಾಮದಾಸ್ ಅಠಾವಳೆ, ಹಾಗೆ ಬಿಹಾರದ ರಾಜ್ಯಸಭೆ ಸದಸ್ಯ ರಾಮನಾಥ್ ಠಾಕೂರ್, ಇವರು ಕೂಡ ರಾಜ್ಯ ಖಾತೆಯನ್ನು ನಿರ್ವಹಿಸುವ ಸಚಿವರ ಹೆಸರಲ್ಲಿ ಸಚಿವರಲ್ಲಿ ಇವರು ಕೂಡ ಇದ್ದಾರೆ. ಅದೇ ರೀತಿಯಾಗಿ ಬಿಹಾರದ ಉಜಿಯಾಪುರ್ನ ಸಂಸದ ನಿತ್ಯಾನಂದ್ ರಾಯ್, ಹಾಗೆ UP ಅಪ್ನಾದಳ ಮಿರ್ಜಾಪುರದ ಸಂಸದೆ ಅನುಪ್ರಿಯಾ ಪಟೇಲ್, ಇವರು ಕೂಡ ರಾಜ್ಯ ಖಾತೆಯ ಸಚಿವರುಗಳು. ಮೋದಿಯ ಬಹಳ ವಿಸ್ತೃತವಾದ ಕ್ಯಾಬಿನೆಟ್ನಲ್ಲಿ ಅವಕಾಶವನ್ನು ಪಡೆದುಕೊಂಡಿದ್ದಾರೆ. ವಿ ಸೋಮಣ್ಣ ನಮ್ಮ ರಾಜ್ಯದವರು, ತುಮಕೂರಿನ ಸಂಸದ, ಇವರು ಕೂಡ ರಾಜ್ಯ ಖಾತೆಯ ಸಚಿವರು. ಅದೇ ರೀತಿಯಾಗಿ P ಚಂದ್ರಶೇಖರ್ ಆಂಧ್ರ TDP ಅವರು, ಗುಂಟೂರು ಸಂಸದ. TDP ಅವ್ರಿಗೂ ಕೂಡ ಬಹಳ ಭರ್ಜರಿ ಬಹುಮಾನವೇ ಸಿಕ್ಕಿದೆ. ಯಾಕಂದರೆ ಕಿಂಗ್ ಮೇಕರ್ಸ್ ಅಲ್ಲಿ TDP ಕೂಡ ಒಂದು ಈ ಸಲ, ಹಾಗಾಗಿ ಅವ್ರಿಗೂ ಕೂಡ ಸಿಕ್ಕಿದೆ. ಇನ್ನು ಕರ್ನಾಟಕದ ಮತ್ತೊಬ್ಬ ಸಂಸದೆ, ಬೆಂಗಳೂರು ಉತ್ತರದ ಸಂಸದೆ ಶೋಭಾ ಕರಂದ್ಲಾಜೆ. ಇನ್ನು ಕೇರಳದ ತ್ರಿಶ್ಮೂರು ಭಾಗದ ಸಂಸದರಾಗಿರೋ ಸುರೇಶ್ ಗೋಪಿ, ಇವ್ರಿಗೂ ಕೂಡ ರಾಜ್ಯ ಖಾತೆಯನ್ನು ನಿರ್ವಹಿಸಿ ಅಂತ ಸಚಿವರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಖಾತೆಗಳನ್ನು ಕೂಡ ಹಂಚಿಯಾಗಿದೆ. ಅಂದರೆ ರಾಜ್ಯ ಖಾತೆ ಯಾರು, ಸ್ವತಂತ್ರ ಖಾತೆ ಯಾರಿಗೆ, ಇವೆಲ್ಲವೂ ಕೂಡ ಈಗ ಆಲ್ರೆಡಿ ಸ್ಪ್ಲಿಟ್ ಮಾಡಿದ್ದಾರೆ.
ಶಂತನು ಠಾಕೂರ್ ಪಶ್ಚಿಮ ಬಂಗಾಳದ ಸಂಸದ, ಬಂಗೌನ ಸಂಸದ ಅವರು ಪಶ್ಚಿಮ ಬಂಗಾಳದಲ್ಲಿ. ತಮಿಳುನಾಡಿನ ರಾಜ್ಯಸಭೆಗೆ ಇದೀಗ ಎಲ್ ಮುರುಗನ್ ಇವರು ಕೂಡ ಆಯ್ಕೆಯಾಗಿದ್ದಾರೆ ತಮಿಳುನಾಡಿನಲ್ಲಿ. ಇದೊಂದು ರೀತಿ ರಿವಾರ್ಡ್ ರೀತಿಯಲ್ಲಿ ತಮಿಳುನಾಡಿಗೆ ಕೊಟ್ಟಿರುವಂಥದ್ದು. ಓಕೆ, ಇನ್ನು ಅಜಯ್ ತಮ್ವಾ ಉತ್ತರಾಖಂಡ್ನ ಅಲ್ಮೋರಾ ಸಂಸದ, ಹಾಗೆ ತೆಲಂಗಾಣದ ಕರೀಂನಗರ ಸಂಸದ ಬಂಡಿ ಸಂಜಯ್ ಇವ್ರಿಗೂ ಕೂಡ ರಾಜ್ಯ ಖಾತೆ ಸಚಿವರನ್ನಾಗಿ ಆಯ್ಕೆ ಮಾಡಲಾಗಿದೆ ಮೋದಿಯ ಕ್ಯಾಬಿನೆಟ್ನಲ್ಲಿ. ಬರೋಬ್ಬರಿ 73 ಜನರನ್ನ ಒಳಗೊಂಡಂತೆ ನಿನ್ನೆ ಮೋದಿಯೂ ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಕಮಲೇಶ್ ಪಾಸ್ವಾನ್ ಉತ್ತರ ಪ್ರದೇಶದ ಬನ್ಸಾಗಾಮ್ನ ಸಂಸದ, ರಾಜಸ್ಥಾನದ ಅಜ್ಮೀರ್ ಸಂಸದ ಭಗೀರಥ್ ಚೌಧರಿ ಇವರು ಕೂಡ ರಾಜ್ಯ ಖಾತೆಯ ಸಚಿವರನ್ನಾಗಿ ಆಯ್ಕೆ ಮಾಡಲಾಗಿದೆ. ನಾವು ಆರಂಭದಲ್ಲಿ 30ರಿಂದ 35 ಜನರನ್ನು ಆಯ್ಕೆ ಮಾಡ್ಬೋದೇನೋ ಅಂತ ನಿರೀಕ್ಷಿಸಲಾಗಿತ್ತು. ಇಲ್ಲ, ಅದೆಲ್ಲದಕ್ಕೂ ಮೀರಿ 72 ಜನರನ್ನು ಆಯ್ಕೆ ಮಾಡಿದ್ದಾರೆ. ಉತ್ತರ ಪ್ರದೇಶದ ರಾಜ್ಯಸಭೆ ಸದಸ್ಯರಾಗಿ ಸತೀಶ್ ಚಂದ್ರ ದುಬೆ, ಹಾಗೆ ಪಂಜಾಬ್ನಲ್ಲಿ ರಾಜ್ಯಸಭೆ ಸದಸ್ಯ ರವನೀತ್ ಸಿಂಗ್ ಬಿಟ್ಟು ಇವ್ರಿಗೂ ಕೂಡ ರಾಜ್ಯ ಖಾತೆಯನ್ನು ನಿರ್ವಹಿಸಿ ಅಂತ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ದುರ್ಗಾದಾಸ್ ಮಧ್ಯಪ್ರದೇಶದ ಬೇತೋಲ್ನ ಸಂಸದ, ಜಾರ್ಖಂಡ್ನ ರಾಂಚಿ ಸಂಸದ ಸಂಜಯ್ ಸೇಠ್ ಅಂತ ಇವ್ರಿಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ. ಅಂದರೆ ಆಯಾ ಭಾಗದಲ್ಲಿ ಬಹಳ ಫೇಮಸ್ ಇರ್ತಾರೆ, ನಮ್ಗಳಿಗೆ ಸ್ವಲ್ಪ ಪರಿಚಯ ಕಡಿಮೆ ಈ ಮುಖಗಳು. ಇನ್ನು ಮುಂದೆ ಕೂಡ ಗೊತ್ತಾಗ್ತಾ ಹೋಗ್ತಾರೆ ಅವರ ಕೆಲಸ ಹೇಗಿರುತ್ತೆ, ಯಾವ್ಯಾವ ರಾಜ್ಯವನ್ನ ಒಂದು ನಿರ್ವಹಿಸಿಕೊಟ್ಟಿರ್ತಾರೆ ಅದ್ರ ಮೇಲೆ. ಇನ್ನು ಮಹಾರಾಷ್ಟ್ರದ ರಾಜ್ಯಸಭೆ ಸದಸ್ಯರಾಗಿದ್ದ ರಕ್ಷಾ ಖಡ್ಸೆ ಇವ್ರಿಗೂ ಕೂಡ ರಾಜ್ಯ ಖಾತೆಯ ಸಚಿವರು ಸ್ಥಾನವನ್ನು ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದ ಬಲೂರ್ಘಾಟ್ನ ಸಂಸದ ಸುಕಾಂತ್ ಮಜುಂದಾರ್ ಇವ್ರಿಗೂ ಕೂಡ ಇದೀಗ ರಾಜ್ಯ ಖಾತೆ ಸಚಿವರ ಸ್ಥಾನ ಅಥವಾ ಪಟ್ಟ ಒಲಿದು ಬಂದಿದೆ. ಮಧ್ಯಪ್ರದೇಶದ ಧರ್ನ ಸಂಸದೆ ಸಾವಿತ್ರಿ ಠಾಕೂರ್, ಉತ್ತರ ಪ್ರದೇಶದ ಆಗ್ರಾ ಸಂಸದ SP ಸಿಂಗ್ ಬಘೇಲ್ ಇವರು ಕೂಡ ರಾಜ್ಯ ಖಾತೆ ಸಚಿವರಾಗಿ ಮೋದಿ ಕ್ಯಾಬಿನೆಟ್ನಲ್ಲಿ ಆಯ್ಕೆಯಾಗಿದ್ದಾರೆ. ಸುಮಾರು 72 ಸಚಿವರ ಮೈತ್ರಿ ಕ್ಯಾಬಿನೆಟ್ ನಿನ್ನೆ ಅಸ್ತಿತ್ವಕ್ಕೆ ಬಂದಿದೆ. ಇನ್ನು ಶ್ರೀನಿವಾಸ್ ವರ್ಮಾ ಆಂಧ್ರ ಪ್ರದೇಶದ ನರ್ಸಾಪುರದ ಸಂಸದ, ಬಿಹಾರದ ಮುಜಾಫರ್ಪುರ್ನ ಸಂಸದ ಆಗಿರುವಂತಹ ರಾಜ್ಭೂಷಣ್ ಚೌಧರಿ ಇವ್ರಿಗೂ ಕೂಡ ಇದೀಗ ಪಟ್ಟ ಒಲಿದು ಬಂದಿದೆ. ಪೂರ್ವ ಸಂಸದ ಹರ್ಷ ಮಲ್ಹೋತ್ರಾ, ಅದೇ ರೀತಿಯಾಗಿ ಗುಜರಾತ್ನ ಭಾವನಗರದ ಸಂಸದೆಯಾಗಿರೋ ನಿಮಾಬೆನ್ ಬಂಬಾನಿಯಾ ಇವ್ರಿಗೂ ಕೂಡ ರಾಜ್ಯ ಖಾತೆಯ ಸಚಿವೆಯ ಪಟ್ಟ ಒಲಿದು ಬಂದಿದೆ. ಸುಮಾರು 72 ಜನ ಆಯ್ಕೆ ಆಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ.